ಬೃಹದಳನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಯ ಕೈ ಮುಗಿದು ಅಂಬುಜಾಸನ ವಾಣಿಯವ ಪಾದಾಂಬುಜಗೆ ಭೊಗಮಡುತ್ತಾಯ ಅಂಬುನಿಯೋ ಕೈ ಪಾದಾಂಬುಜಕ್ಕೆ ಪಡಮಡುವ ಬನ್ನಿ ಬನ್ನಿ ಕಥಾಮಥವ ಶ್ರೇಷ್ಠವೆನಿಸಿದಂತಹ ಅಯೋಧ್ಯ ನಗರದಲ್ಲಿ ನಮ್ಮ ಜನನ. ಆದರೆ ಏನು ಮಾಡೋಣ, ಕಾಲಕ್ಕೆ ಅನುಗುಣವಾಗಿ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡಿ, ಅದೇ ರೀತಿ ಕಾಲಕ್ಕೆ ಅನುಗುಣವಾಗಿಯೇ ಸೃಷ್ಟಿಯನ್ನು ಪ್ರಳಯವನ್ನು ಮಾಡಬಲ್ಲಂತಹ ಯಾವ ಅಗೋಚರವಾಗಿಯೂ ಗೋಚರವಾಗಿಯೂ ಕಾಲಕ್ಕೆ ಅನುಗುಣವಾಗಿ ಧರ್ಮವನ್ನು ರಕ್ಷಿಸುವಂತಹ ಆ ಪರಾತ್ಪರ ಶಕ್ತಿ ಇದೆಯಲ್ಲ, ಅದರ ಎದುರು ಎಲ್ಲ
ಎಲ್ಲರೂ ತಗ್ಗಲೇಬೇಕು, ಬಗ್ಗಲೇಬೇಕು. ಇದಕ್ಕೆ ಹೇಳುವುದು ವಿಧಿ ನಿಯಮ. ವೀರ ದಶರಥರಾಯನ ಮಕ್ಕಳು ನಾವು. 3 ಮಂದಿ ಮಡದಿಯರಲ್ಲಿ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನರೆಂಬ 4 ಮಂದಿ ಮಕ್ಕಳು. ಆದರೆ ಏನು ಮಾಡೋಣ? ಚಿಕ್ಕಮ್ಮನಿಗೆ ನಮ್ಮಪ್ಪ ಈ ಹಿಂದೆ ಕೊಟ್ಟಂತಹ ಮಾತು, ಅದನ್ನು ಉಳಿಸುವುದಕ್ಕಾಗಿ ನಮ್ಮಮ್ಮ ಈ ಸಂದರ್ಭವನ್ನು ಉಪಯೋಗಿಸಿದ್ರು. ಅಪ್ಪ ಹೇಳಿದ್ದೇನು? ರಾಮ ಪ್ರಾಯ ಪ್ರಬುದ್ಧನಾಗಿದ್ದಾನೆ, ಪಟ್ಟಾಭಿಷೇಕ ಮಾಡಬೇಕಾದಂತಹ ಹೊಣೆಗಾರಿಕೆ ನನಗಿದೆ, ಬೇಕಾದ ಸಿದ್ಧತೆಯನ್ನು ಮಾಡಿ. ಆದರೆ ಹಿಂದೆ ಕೊಟ್ಟಂತಹ ವರವನ್ನ ಈ ಕಾಲಕ್ಕೆ ಅಮ್ಮ ಉಪಯೋಗಿಸಿದ್ರು ಜನಕನಲ್ಲಿ. ರಾಮ 14 ವರ್ಷ ವನವಾಸ, ಮಗನಾದಂತಹ ಭರತನಿಗೆ ಅಯೋಧ್ಯೆಯ ಪಟ್ಟಾಭಿಷೇಕ. ಹಾಗೆಯೇ ಚಿಂತಾಕ್ರಾಂತರಾಗಿ ಇರುವಂತಹ ಸಂದರ್ಭವ ಅಪ್ಪನದ್ದು. ಜನಕನ ಬಳಿಗೆ ಹೋದೆ, ಧೈರ್ಯದ ಮಾತನ್ನು ಹೇಳಿದೆ. ಅಪ್ಪ, ಅಮ್ಮನಿಗೆ ಕೊಟ್ಟಂತಹ ಮಾತನ್ನು ಪಾಲಿಸಬೇಕಾದಂತಹ ಹೊಣೆಗಾರಿಕೆ ನಿಮಗಿದೆ. ನೀವು ಸೂರ್ಯವಂಶದ ಚಕ್ರವರ್ತಿ ಆದುದರಿಂದ ಆ ಗೌರವವನ್ನು ಉಳಿಸಿ ಬೆಳೆಸಬೇಕಾದಂತಹ ಹೊಣೆಗಾರಿಕೆಯೂ ನನಗಿದೆ. ಧೈರ್ಯವನ್ನ ಹೇಳಿದೆ. ಬೇಡ ಬೇಡ ಎಂದು ಹೇಳಿದ್ರು ವಿಧಿಯಿಲ್ಲದೆ ಜನಕನನ್ನ ತೊರೆದು ಮುಂದೆ ಬರಬೇಕಾಯಿತು. ಆ ವೇಳೆಗೆ ಕೈ ಹಿಡಿದಂತಹ ಮಡದಿ ನೀನು. ಪತಿಯ ಪಾದ ಸೇವೆಯೇ ತನ್ನ ಪರಮ ಕರ್ತವ್ಯ ಎಂದು ಭಾವಿಸಿ ನನ್ನ ಜೊತೆಯಲ್ಲಿ ನೀನು ಹೊರಟು ಬಂದೆ. ಆ ವೇಳೆಗೆ ನೀನು ಹೊರಟು ನಿಂತವ. ನಾನು ನಿನ್ನಲ್ಲಿ ಹೇಳಿದೆ, ಜೊತೆಯಲ್ಲಿ ಬರುವುದಿದ್ದರೆ ಬಾ, ನಿನ್ನ ಅಮ್ಮನಲ್ಲಿ ಒಂದು ಮಾತನ್ನು ಕೇಳು. ಜನನಿಯ ಬಳಿಗೆ ತೆರಳಿ ಆಕೆಯ ಅನುಗ್ರಹವನ್ನು ಪಡೆದವನಿ. ಪುರ ಜನರಿಂದ ಕಷ್ಟವಾದೀತು ಎಂಬ ಕಾರಣಕ್ಕಾಗಿಯೇ ರಾತ್ರಿ ಕಾಲದಲ್ಲಿ ಗುಹನ ಮೂಲಕ ಗಂಗೆಯನ್ನು ದಾಟಿ ಚಿತ್ರಕೂಟವನ್ನು ಸೇರಿದೆ. ತಮ್ಮ ಅಣ್ಣ ಕೆಲವು ದಿನ ಕಳೆದಾಗ ತಮ್ಮನಾದಂತಹ ಭರತನ ಆಗಮನ. ಜನಕನನ್ನು ನೋಡುವಂತಹ ಯೋಗ ನಮಗಿನ್ನಿಲ್ಲ. ಅಲ್ಲಿರುವಂತಹ ಹಿರಿಯರಾದ ಋಷಿ ಮುನಿಗಳ ಜೊತೆ ಸೇರಿ ತಂದೆಗೆ ಮಾಡಬೇಕಾದಂತಹ ಕರ್ತವ್ಯಗಳನ್ನೆಲ್ಲ ಮಾಡಿ ಮುಗಿಸಿದೆವು. ನಾಡಿಗೆ ಬಾಣ ಎಂಬ ಹಾಗೆ ಭರತ ಹೇಳಿದ. ಋಷಿಗಳೂ ಹೇಳಿದ್ರು. ಕಡೆಗೆ ಅಪ್ಪನಿಗೆ ಕೊಟ್ಟಂತಹ ಮಾತನ್ನು ಪಾಲಿಸುವಂತಹ ಹೊಣೆಗಾರಿಕೆ ನನಗಿದೆ. ನಾನು ಋಣಪುತ್ರನಲ್ಲ, ಕರ್ಮಪುತ್ರ ಎಂಬಂತಹ ಧೀರವಾಣಿಯೊಂದಿಗೆ ಪಾದುಕೆಯೊಂದಿಗೆ ತಮ್ಮನನ್ನು ನಾಡಿಗೆ ಕಳುಹಿಸಿದೆ. ಕೆಲವು ದಿನ ಕಳೆದಾಗ ಜನಕನ ಹಾಗೂ ನಾಡಿನ ನೆನಪು ಪದೇ ಪದೇ ನಮ್ಮನ್ನು ಕಾಡುತ್ತಾ ಇತ್ತು. ಋಷಿಗಳಲ್ಲಿ ಹೇಳಿದೆವು, ಇನ್ನು ನಾವು ಇಲ್ಲಿ ಇರುವುದು ಸರಿಯಲ್ಲ, ನಮ್ಮ ವಾಸಕ್ಕೆ ಯೋಗ್ಯವಾದಂತಹ ಸ್ಥಳವನ್ನು ತೋರಿಸಿ ಎಂಬ ಹಾಗೆ ಅವರು ಹೇಳಿದರು. ಗೋದಾವರಿ